ಪಟ್ಟಾಕ್ಬೇಕಾದ್ರೆ ಮಂಜಮ್ಮ ಬಡ್ಕಣಿ ಸೌಂಡ್ಗೆ ನನ್ನ ಜೀವ ಬಾಯಿಗೆ ಬಂದಿತ್ತು. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಮಿನಿ ಬ್ಲಾಗ್. ನಾನು ನಿಮ್ಮ ರಂಜಿತಾ ಶಿವಾನಂದ್. ಬೆಳಗ್ಗೆ ಎದ್ದಿದ ತಕ್ಷಣ ಸುಮ್ಮನೆ ಕೂತಿದ್ದೊಳಗೆ ನಮ್ಮ ಚಿಕ್ಕಮ್ಮ ಹಾಸ್ಪಿಟಲ್ಗೆ ಹೋಗೋಣ, ಕೈ ಏಟಾಗಿದೆ ಅಂತ ಹೇಳಿದ್ರು. ಕೈ ಊತ ಇದ್ದಿದ್ ನೋಡಿ ಡಾಕ್ಟರ್ ಎಕ್ಸ್ರೇ ತೆಗೆಸ್ಕೊಂಬನ್ನಿ ಅಂತ ಹೇಳಿದ್ರು. ಎಕ್ಸ್ರೇ ತೆಗೆಸ್ಬಿಟ್ಟು ಕೂತಿದ್ವಿ. ಹಾಫ್ ಅನ್ ಅವರ್ ಕೊಡ್ತೀನಿ ಅಂತ ಹೇಳಿದ್ರು. ಅದೇ ಅರ್ಧ ಗಂಟೆ ಗ್ಯಾಪ್ ಅಲ್ಲಿ ನಾನು ಸೆಕ್ಯೂರಿಟಿ ಅಂಕಲ್ ಹತ್ರ ಮಾತಾಡ್ತಾ ಇದ್ದೆ. ಆ ಅರ್ಧ ಗಂಟೆ ಅಂದರು 1 ಅವರ್ ಆದ್ಮೇಲೆ ರಿಪೋರ್ಟ್ ಕೊಟ್ರು. ಡಾಕ್ಟರ್ ರಿಪೋರ್ಟ್ ಚೆಕ್ ಮಾಡ್ಬಿಟ್ಟು ಅಷ್ಟೊಂದ್ ಏನಾಗಿಲ್ಲ, ಸ್ವಲ್ಪ ಮೂಳೆ ಸಿಡಿದಿದೆ ಅಂತ ಹೇಳಿದ್ರು. ಅದಾದ್ಮೇಲೆ ನಮ್ ಚಿಕ್ಕಮ್ಮ ಪಟ್ಟಾಕ್ಸನ ಅಂತ ಹೇಳಿದ್ರು. ಸರಿ ಅಂತ ನಾನು ಅಲ್ಲಿ ಕರ್ಕೊಂಡ್ ಬಂದೆ. ಅಂಕಲ್ ಸ್ವಲ್ಪ ಪರಿಚಯ ಇದ್ರು, ಮಾತಾಡಿಸ್ತಾ ಇದ್ರು. ಪಟ್ಟಾಕಕ್ಕೆ ಕಾಯಿನ್ ಬೇಕಿತ್ತು ಅಂತ ನಾನು ಕಾಯಿನ್ ಇಸ್ಕೊ ಬರಕ್ ಹೋದೆ. ಬರೇ ಕಾಯಿನ್ ಕೊಡಲ್ಲ, ಏನಾದ್ರೂ ತಗೋಬೇಕು ಅಂತ ಹೇಳಿದ್ರು. ಸರಿ ಅಂತ ಒಂದ್ ಬಿಂಗೋ ಮ್ಯಾಡಂಗಲ್ ತಗೊಂಡಾದ್ಮೇಲೆ ಚೇಂಜ್ ಕೊಟ್ರು. ಇಂತ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಚಿಕ್ಕಮ್ಮ ಲಗಾಯಿಸದ ಕೈ ಬರ 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 ಅಂದ್ಬಿಡ್ತೀವಿ. ಇವಾಗ ನೋವೇ ನಾನು ಫಸ್ಟ್ ಟೈಮ್ ನೋಡಿದ್ದು ಇಷ್ಟೊಂದು ನೋವಾಗುತ್ತಾ ಪಟ್ಟಾಕ್ಬೇಕಾದ್ರೆ, ಅದು ಇಷ್ಟು ಪರ್ಫೆಕ್ಟ್ ಹಾಕ್ಬೇಕಾದ್ರೆ ಅಂತೇಳಿ. ನೋವು ನಾನು ಸೊರಾಗ್ತಿದ್ರು ಇಲ್ಲಿ ನೋವು ಮಾಡಿದ್ರು ಮಾಡ್ಕೊಡ್ತೀನಿ ಮಾಡ್ಲಾ. ಆದರೆ ಒಂದು 5 ಪಟ್ಟು, ನೀನು 5 ಪಟ್ಟು ಹಾಕೋದು 10 ಪಟ್ಟು ಮಾಡ್ಕೊಡ್ಲೇನಮ್ಮ? ಬೇಡ ಅಂಕಲ್, ಬೇಡವಾ? ಕ್ಲೀನಾಗಿ ಹಾಕ್ಬಿಡಿ. ನಿಮ್ಮ ಚಿಕ್ಕಮ್ಮ ನೋವು ಆಗ್ತದೆ. ದಿನ ಬಿಟ್ಟು ದಿನ ಹಾಕ್ಸ್ಬೇಕಾ? ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೊಟ್ವಿ. ನಮ್ ಚಿಕ್ಕಮ್ಮ ಬೇರೆ ಕಾರಿಗೆ ಕೂತ್ಕೊಳಕ್ ಹೋಗ್ಬಿಟ್ಟಿದ್ರು, ಸೇಮ್ ಕಲರ್ ಇದೆ ಅಂತ ಹೇಳಿ. ಅಲ್ಲ ಇದು ನಮ್ ಕಾರ್ ಅಂತ ಕರ್ಕೊಂಡ್ ಬಂದೆ. ತುಂಬಾ ಬಿಸ್ಲಿತ್ತು, ನಮ್ ಚಿಕ್ಕಮ್ಮ ಕೂಡ ತುಂಬಾ ಹತ್ತಿದ್ರು ಅಂತ ಹೇಳಿ ಒಂದು ಐಸ್ ಕ್ರೀಮ್ ತಿನ್ಕೊಂಡು ಮನೆ ಕಡೆ ಹೊಟ್ವಿ. ಮನೆ ಹತ್ರ ಬಂದಿದ ತಕ್ಷಣ ಅಪ್ಪಾಜಿ ಕೂಡ ವಿಚಾರಿಸ್ತಾ ಇದ್ರು ಏನಾಯ್ತು ಡಾಕ್ಟರ್ ಏನಂದ್ರು ಅಂತ ಹೇಳಿ. ಅಷ್ಟ್ರಲ್ಲಿ ಪಾಪು ಕೂಡ ಮನೆಗೆ ಬಂದ್ರು. ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದೆ. 3 ದೇವಸ್ಥಾನದಲ್ಲಿ ಪೂಜೆ ಇತ್ತು, ನಾನು ಹೋಗಕ್ಕಾಗಿಲ್ಲ ಯಾಕಂದ್ರೆ ಮನೇಲಿ ಟೈಮ್ ಆಗಿತ್ತು ಅಂತ ಹೇಳಿ ಪೂಜೆ ಮಾಡಿದೆ ಫ್ರೆಶ್ ಅಪ್ ಆಗಿ. ದೇವ್ರ ಪ್ರಸಾದನೆ ನಾವ್ ಯಾವತ್ತೂ ಬಿಡಲ್ಲ, ಅದಕ್ಕೆ ನಮ್ಮ ಅಮ್ಮ ಮನೆಗೆ ತಂದು ಕೊಟ್ಟಿದ್ರು ಅಂತ ತಿಂದೆ. ಇವತ್ತಿನ ದಿನ ಇಷ್ಟ ಆಗಿತ್ತು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್, ಟೇಕ್ ಕೇರ್.